ಮೀಡಿಯಾ ಟ್ರಯಲ್ಗೆ ಪ್ರಜ್ವಲ್ ಆಕ್ಷೇಪ. ಮಾಧ್ಯಮಗಳ ಟ್ರಯಲ್ಗೆ ನಿರ್ಬಂಧ ವಿಧಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಮೀಡಿಯಾ ಟ್ರಯಲ್ಗೆ ಪ್ರಜ್ವಲ್ ಆಕ್ಷೇಪ. ಕೋರ್ಟ್ನಲ್ಲಿ ಮೀಡಿಯಾ ಪ್ರೆಸೆನ್ಸ್ಗೆ ಪ್ರಜ್ವಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ಟ್ರಯಲ್ಗೆ ನಿರ್ಬಂಧ ವಿಧಿಸೋದಕ್ಕೆ ಮನವಿ ಮಾಡಿದ್ದಾರೆ. ತಮ್ಮ ವಿರುದ್ಧ ಮಾಧ್ಯಮಗಳಲ್ಲಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರ ಆಗ್ತಾ ಇರುವುದಕ್ಕೆ ಮಾಧ್ಯಮಗಳ ಟ್ರಯಲ್ಗೆ ನಿರ್ಬಂಧ ವಿಧಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್. ಮೀಡಿಯಾ ಟ್ರಯಲ್ಗೆ ಪ್ರಜ್ವಲ್ ಆಕ್ಷೇಪ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದು, ಮುಂದಿನ 1 ವಾರ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಇರಬೇಕಾಗಿದೆ. ಜೂನ್ 6ರ ತನಕ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ಗೆ ಈಗ ಎಸ್ಐಟಿ ಕಸ್ಟಡಿ. ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ 1 ವಾರ ಕಾಲ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ಅಶ್ಲೀಲ ವಿಡಿಯೋ ಪ್ರಕರಣ, ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು, ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ದೂರು ದಾಖಲಾಗಿರೋದು, ಪ್ರಕರಣದ ಗಂಭೀರತೆ, ಇನ್ನು ಈ ಸಂದರ್ಭ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಉಳಿದ ಆರೋಪಗಳು ಎಲ್ಲವನ್ನ ಕೂಡ ಎಸ್ಐಟಿ ಪರ ವಕೀಲರು ಕೋರ್ಟ್ನಲ್ಲಿ ಜಡ್ಜ್ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು, ವಾದ ಮಂಡನೆ ಮಾಡಿದ್ರು. ಅದಕ್ಕೆ ಪ್ರಜ್ವಲ್ ಪರ ವಕೀಲರು ಪ್ರತಿವಾದ ಮಂಡಿಸಿದ್ರು ಕೂಡ ಇಲ್ಲಿ ಕಸ್ಟಡಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಅಂತಿಮವಾಗಿ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಜೂನ್ 6ರ ತನಕ ಕಸ್ಟಡಿಗೆ, ಎಸ್ಐಟಿ ಕಸ್ಟಡಿಗೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗತ್ತಾ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗತ್ತಾ, ಈ ಒಂದು ಪ್ರಶ್ನೆ ಇತ್ತು. ಆದರೆ ಇದೀಗ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ಈ ಪ್ರಕರಣವನ್ನು ನೋಡೋದಕ್ಕೆ ಅಂತಲೇ ಕೋರ್ಟ್ನಲ್ಲಿ ಜನ ಕಿಕ್ಕಿರಿದು ತುಂಬಿದ್ರು. ಇದೀಗ ಆದೇಶ ಪ್ರಕಟ ಆಗಿದೆ. ಪ್ರಜ್ವಲ್ ರೇವಣ್ಣ ಜೂನ್ 6ರ ತನಕ ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸಲಿದ್ದಾರೆ.